ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಬಿಕಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರಿ ವರ್ಲ್ಡ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಯಾರು ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ಪ್ರತಿಯೊಂದು ವಿಡಿಯೋನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಬೆಲ್ಲೈಕನ್ನ ಮರೀದೆ ಪ್ರೆಸ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತೆ. ಸೊ ಎಸ್, ಇವತ್ತು ನಾನು ಹೇಳೋಕೆ ಹೊರಟಿರೋ ಸ್ಟೋರಿ ಯಾವುದಪ್ಪ ಅಂತಂದರೆ ಹಾಂಟೆಡ್ ಪೋಸ್ಟ್ ಆಫೀಸ್. ಸೊ ಈ ಪೋಸ್ಟ್ ಆಫೀಸ್ ಅನ್ನ ಹಾಂಟೆಡ್ ಅಂತ ಯಾಕೆ ಕರಿತಾ ಇದ್ರು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗುತ್ತೆ. ಒಂದು ಊರಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ. ಅದು ಹೈವೇ ಮಧ್ಯದಲ್ಲೇ ಇರುತ್ತೆ, ಅಂದರೆ ರೋಡ್ ಸೈಡಲ್ಲೇ ಇರುತ್ತೆ. ಆ ಪೋಸ್ಟ್ ಆಫೀಸ್ ತುಂಬ ಓಲ್ಡ್ ಬಿಲ್ಡಿಂಗ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ವರ್ಕರ್ಸು ತುಂಬ ಕಡಿಮೆ ಇರ್ತಾರೆ. ಯಾರೇ ಒಂದು ಆಫೀಸರ್ಸ್ ಬಂದರೂ ಅಲ್ಲಿ ಜಾಸ್ತಿ ದಿವಸ ನಿಲ್ತಾ ಇರಲಿಲ್ಲ. ರೆಸಿಗ್ನೇಷನ್ ಕೊಟ್ಟು ಹೋಗ್ತಾ ಇರೋರು. ರೀಸನ್ ಏನು ಅಂತ ಹೇಳ್ತಾ ಇರಲಿಲ್ಲ. ಹಾಗೆ ಅಲ್ಲಿ ವರ್ಕರ್ಸು ತುಂಬ ಕಡಿಮೆ ಇರ್ತಾರೆ. ಆ್ಯಂಡ್ ಪೋಸ್ಟು ತುಂಬ ಕಡಿಮೆ ಬರ್ತಾ ಇರುತ್ತೆ. ಕೆಲವೊಂದು ವರ್ಕ್ಗಳು ಮಾತ್ರ ಅಲ್ಲಿ ನಡೀತಾ ಇರುತ್ತೆ, ಸೆಲೆಕ್ಟೆಡ್ ವರ್ಕ್ಗಳು ಮಾತ್ರ ನಡೀತಾ ಇರುತ್ತೆ. ಆ್ಯಂಡ್ ಅಲ್ಲಿ ಬರೋ ಆಫೀಸರ್ಸ್ ಯಾರು ಜಾಸ್ತಿ ದಿವಸ ನಿಲ್ತಾ ಇರಲ್ಲ. ಸೊ ಹೀಗಾಗಿ ಇದ್ರ ಬಗ್ಗೆ ತುಂಬ ಜನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಬಟ್ ವಿಕ್ರಮ್ ಅನ್ನೋ ಅಂಥವನಿಗೆ ಒಂದು ಆಪರ್ಚುನಿಟಿ ಬರುತ್ತೆ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದು ಆಫೀಸರ್ ಆಗಿ ವರ್ಕ್ ಮಾಡುವಂಥದ್ದು. ಅವನು ಈ ಚರ್ಚೆಗಳನ್ನೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವನಿಗೆ ತುಂಬ ಅಗತ್ಯ ಇರುತ್ತೆ ಈ ಜಾಬು. ಫಿನಾನ್ಷಿಯಲಿ ತುಂಬ ಲೋ ಇರ್ತಾನೆ ಅವನು. ಸೊ ಹಾಗಾಗಿ ಅವನಿಗೆ ಅವನ ಫಿನಾನ್ಷಿಯಲ್ ಸ್ಟೇಟನ್ನು ಬೆಟರ್ ಮಾಡಬೇಕು ಅಂತಂದರೆ ಅವನಿಗೆ ಕೆಲಸ ಬೇಕೇ ಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವನಿಗೆ ಆಪರ್ಚುನಿಟಿ ಬಂದ ತಕ್ಷಣ ಸಡನ್ನಾಗಿ ಓಕೆ ಅಂತ ಹೇಳಿಬಿಡ್ತಾನೆ. ಏನೂ ಥಿಂಕ್ ಮಾಡಲ್ಲ, ಸೆಕೆಂಡ್ ಥಾಟೇ ಇರಲ್ಲ ಅವನಿಗೆ. ಅವನು ಅಲ್ಲಿಂದ ಹೊರಟು ನೆಕ್ಸ್ಟ್ ಡೇನೇ ಬರ್ತಾನೆ, ವೆರಿ ನೆಕ್ಸ್ಟ್ ಡೇ ಬರ್ತಾನೆ. ಸೊ ಹಾಗೆ ಅವನು ಲಗೇಜ್ ಎಲ್ಲ ತಗೊಂಡು ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ, ಅಂದರೆ ಪೋಸ್ಟ್ ಆಫೀಸ್ ಏನಿರುತ್ತೋ ಅಲ್ಲಿ ಹೋಗ್ತಾನೆ. ಹೋದಾಗ ಅವನಿಗೆ ಒಂಥರ ತುಂಬ ಕೋಲ್ಡ್ ಅನ್ಸೋದಕ್ಕೆ ಶುರು ಆಗುತ್ತೆ. ಅಂದರೆ ತುಂಬ ವೆದರ್, ಅದರೊಳಗೆ ಹೋದ ತಕ್ಷಣ ವೆದರೇ ಚೇಂಜ್ ಆದಾಗೆ ಅವ್ನಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಆದರೂ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಸೀದಾ ಅಲ್ಲಿ ಪೋಸ್ಟ್ ಆಫೀಸ್ ಒಳಗಡೆ ಹೋಗಿ ಅಲ್ಲಿ ಮಾತಾಡಿ ಎಲ್ಲ ಆದಮೇಲೆ ಅವನಿಗೊಂದು ಕ್ವಾರ್ಟರ್ಸ್ ಅವರು ಕೊಟ್ಟಿರ್ತಾರೆ, ಅಂದರೆ ಅದೇ ಬಿಲ್ಡಿಂಗಲ್ಲಿ. ಅದಕ್ಕೆ ಅವನು ಎಲ್ಲ ಶಿಫ್ಟಿಂಗ್ ಮಾಡ್ಕೋಬೇಕಲ್ವ, ಅವನ ಲಗೇಜಸ್ ಏನೆಲ್ಲ ಇದೆ. ಸೊ ಹಾಗಾಗಿ ಅವನು ಅಲ್ಲಿಗೆ ಹೋಗ್ತಾನೆ. ಹೋದಾಗ ರೂಮ್ ಬಾಗಿಲು ಓಪನ್ ಮಾಡಿದಾಗ ಆ ರೂಮಲ್ಲಿ ಮುಂಚೆ ಯಾರೋ ಇದ್ರು ಅನ್ನೋ ರೀತಿ ಅವ್ನಿಗೆ ಅನ್ಸುತ್ತೆ. ಆಕ್ಚುಲಿ ಆ ರೂಮಲ್ಲಿ ತುಂಬ ವರ್ಷಗಳಾಯ್ತು, ಯಾರೂ ಇರಲಿಲ್ಲ, ಅಂದರೆ ಯಾರು ಅಲ್ಲಿ ಸ್ಟೇ ಆಗ್ತಾ ಇರಲಿಲ್ಲ. ಎಲ್ಲ ಅಲ್ಲಿ ಅವರೇ, ಅಂದರೆ ಮನೆ ಹತ್ರ ದಿಂದಾನೇ ಬರ್ತಾ ಇದ್ರು. ಬಟ್ ಇವನು ಬೇರೆ ಊರಿಂದ ಬಂತಾನಲ್ವಾ, ಸೊ ಹಾಗಾಗಿ ಇವನು ಅಲ್ಲೇ ಸ್ಟೇ ಆಗಬೇಕಾಗಿತ್ತು. ಅವ್ರು ಕೊಟ್ಟ ಕ್ವಾರ್ಟರ್ಸಲ್ಲೇ ಅವ್ನು ಸ್ಟೇ ಆಗ್ತಾನೆ. ಹಾಗಾಗಿ ಅವನ್ನೆಲ್ಲ ಶಿಫ್ಟ್ ಮಾಡ್ಕೋತಾನೆ. ಅವ್ನಿಗೆ ಆ ರೀತಿ ಅನ್ಸಿದ್ರು ಅವ್ನು ಅಷ್ಟೊಂದು ಕೇರ್ ಮಾಡಲ್ಲ ಅದನ್ನು. ಅದಾದಮೇಲೆ ಅವ್ನು ಫುಲ್ ಶಿಫ್ಟಿಂಗ್ ಎಲ್ಲ ಮುಗಿಯುತ್ತೆ. ಅವನ ಬಟ್ಟೆಗಳನ್ನೆಲ್ಲ ಕಾಟ್ ಮೇಲೇ ಮಚ್ಚಿಟ್ಟು ಅವ್ನಿಗೆ ಊಟಕ್ಕೆ ಹೋಗೋದಕ್ಕೆ ಲೇಟ್ ಆಗ್ತಾ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ಡೇ ಅವನು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಇನ್ನು ಲೇಟ್ ಆದರೆ ಕಷ್ಟ, ಬೇಗ ಮಲ್ಕೋಬೇಕು ಅಂತ ಅಂದ್ಕೊಂಡು ಅವನು ಬೇಗ ಊಟಕ್ಕೆ ಅಂತ ಹೊರಡ್ತಾನೆ. ಊಟ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಅವ್ನ ಬೆಡ್ ಮೇಲೆ ಇದ್ದಂಥ ಬಟ್ಟೆಗಳೆಲ್ಲ ಫುಲ್ ಹರಡ್ಕೊಂಡಿರುತ್ತೆ. ಅಂದರೆ ಅವನದು ಶರ್ಟು ಪ್ಯಾಂಟು ಎಲ್ಲ ಮರ್ಚಿ ಇಟ್ಟಿರ್ತಾನೆ. ಸೊ ಅದೆಲ್ಲ ಹರಡ್ಕೊಂಡಿರುತ್ತೆ. ಅವನು ಇದು ಹೇಗೆ ಸಾಧ್ಯ, ನಾನು ಚೆನ್ನಾಗಿ ಮರ್ಚಿಟ್ಟಿದ್ದಲ್ವಾ, ಯಾರೂ ಬರಲ್ಲ ಅಲ್ವಾ ರೂಮ್ ಒಳಗಡೆ, ನಾನು ಲಾಕ್ ಮಾಡಿ ಹೋಗಿದ್ದೆ, ಮತ್ತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ನು ಕಿಟಕಿ ನೋಡುತ್ತಾನೆ. ಕಿಟಕಿ ನೋಡಬೇಕಾದ್ರೆ ಓಪನ್ ಇರುತ್ತೆ. ಆಗ ಅವ್ನಿಗೆ ಅನ್ಸುತ್ತೆ ಮೇ ಬಿ ಗಾಳಿ ಬಂದಿರ್ಬೋದೇನೋ, ಹಾಗಾಗಿ ಈ ರೀತಿ ಆಗಿರ್ಬೋದೇನೋ ಅಂತ ಅವನೇ ಅಂದ್ಕೊಂಡು, ಯಾಕಂದರೆ ಅವ್ನು ತುಂಬ ಆಲ್ರೆಡಿ ಸುಸ್ತಾಗಿರುತ್ತೆ, ಒಂದ್ಸಲ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಅವನಿಗೆ. ಇದನ್ನೆಲ್ಲ ತಲೆಗೆ ಹಚ್ಕೊಳ್ಳಲ್ಲ ಅವನು. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಿರ್ತಾನಲ್ವ, ಅವ್ನು ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ಒಂದು ಮಿಡ್ ನೈಟ್ ಆಗ್ಬೋದು. ಸೊ ಅಷ್ಟೊತ್ತಿಗೆ ಅವನ ರೂಮ್ ಬಾಗ್ಲನ ಯಾರೋ ತಟ್ತಾ ಇರೋ ಥರ ಸೌಂಡ್ ಕೇಳಿಸುತ್ತೆ ಅವನಿಗೆ. ಸೊ ಹಾಗಾಗಿ ಇವನು ಇಷ್ಟೊತ್ತಲ್ಲಿ ಯಾರು ಬರ್ತಾರೆ, ಯಾರು ಇರ್ಬೋದು, ಅಂದರೆ ಆಲ್ರೆಡಿ ಲೇಟ್ ಆಗಿರೋ ಒಂದು ಅಷ್ಟು ಗೊತ್ತಾಗಲ್ವ ಅವ್ರಿಗೆ, ಇಷ್ಟೊತ್ತಲ್ಲಿ ಯಾತಕ್ಕೋಸ್ಕರ ಬರ್ತಾರೆ, ಅಂಥದ್ದೇನಾದರೂ ಪ್ರಾಬ್ಲಮ್ ಆಯಿತಾ ಏನು ಎಲ್ಲ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಅವನು ನಿದ್ದೆಗಣ್ಣಲ್ಲೇ ಎದ್ದು ಬಾಗಿಲು ಓಪನ್ ಮಾಡ್ತಾನೆ. ಯಾರು ಅಂತ ನೋಡಿದಾಗ ಒಂದು ಗಾರ್ಡ್, ಅಂದರೆ ವಾಚ್ಮ್ಯಾನ್, ಅವರು ಒಂದು ಅದೇ ಯೂನಿಫಾರ್ಮಲ್ಲಿ ನಿಂತ್ಕೊಂಡಿರ್ತಾರೆ. ಮುಖ ಮಾತ್ರ ಕರೆಕ್ಟಾಗಿ ಇವನಿಗೆ ಕಾಣಿಸ್ತಾ ಇರಲ್ಲ, ಕತ್ಲೆ ಇರುತ್ತಲ್ವ. ಹಾಗಾಗಿ ಇವನು ಕೇಳ್ತಾನೆ ಏನು ವಿಷಯ, ನಿದ್ದೆಗಣ್ಣಲ್ಲೇ ಕೇಳ್ತಾನೆ ಏನು ವಿಷಯ ಅಂತ. ಸೊ ಆಗ ಅವ್ರು ಏನೂ ಮಾತಾಡಲ್ಲ. ಇವನು ಮತ್ತೆ ಕೇಳ್ತಾನೆ ಏನು ಹೇಳಿ ಅಂತ, ಯಾತಕ್ಕೋಸ್ಕರ ನಿದ್ದೆಯಿಂದ ಎಬ್ಸಿದ್ರಿ ಅಂತ. ಅವನೇನು ಮಾತಾಡಲ್ವಲ್ವಾ, ಯಾರಿರ್ಬೋದು ಇವನು ಅಂತ ಮುಖ ನೋಡಬೇಕು ಅಂತ ಅನ್ಕೊಂಡು ಅವನು ಒಳಗಡೆ ಹೋಗಿ ಲೈಟ್ ಆನ್ ಮಾಡ್ತಾನೆ. ಹೊರಗಡೆ ಲೈಟ್ ಸ್ವಿಚ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಅವನು ಲೈಟ್ ಆನ್ ಮಾಡ್ತಾನೆ. ಆನ್ ಮಾಡಿದಾಗ ಅಲ್ಲಿ ಯಾರೂ ಇರಲ್ಲ, ಯಾವ ಗಾರ್ಡು ಇರಲ್ಲ. ಇವನಿಗೆ ಒಂದ್ಸರಿ ನಿದ್ದೆಲಿದ್ದವನಿಗೆ ನಿದ್ದೆ ಹೊರಟೋಗ್ಬಿಡುತ್ತೆ. ಯಾರಿದು ಈ ರೀತಿ ಆಟ ಆಡಿಸ್ತಾ ಇರೋದು, ಸುಮ್ಮನೆ ಬಂದು ಹೋಗಿದಾರಲ್ವಾ, ಏನಾಯ್ತು ನನ್ನ ಜೊತೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ.
ಅಷ್ಟೊತ್ತಿಗೆ ಅವನಿಗೆ ಕೋಪ ಬರುತ್ತೆ, ಯಾರೋ ಆಟ ಆಡಿಸ್ತಾ ಇರಬೇಕು ಅಂತ ಅನ್ಕೊಂಡು ಅವನು ಬಾಗ್ಲನ್ನ ಕ್ಲೋಸ್ ಮಾಡಿ ಹೋಗಿ ಮತ್ತೆ ಮಲ್ಕೋತಾನೆ. ಮಲ್ಕೊಂಡು ಒಂದು 2 ಮಿನಿಟ್ಸ್ ಆಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಮತ್ತೆ ಯಾರೋ ಬಾಗಿಲು ಬಡಿಯೋ ಥರ ಅವನಿಗೆ ಸದ್ದು ಕೇಳಿಸುತ್ತೆ. ಅವ್ನು ಮತ್ತೆ ಕೋಪದಲ್ಲೇ ಎದ್ದು ಬರ್ತಾನೆ. ಲೈಟ್ ಆನ್ ಮಾಡಿ ಅದಾದ್ಮೇಲೆ ಅವ್ನು ಬಾಗಿಲು ಓಪನ್ ಮಾಡ್ತಾನೆ. ನೋಡಿದಾಗ ಆ ವಾಚ್‌ಮ್ಯಾನ್ ಮುಖ ಕಾಣಿಸುತ್ತೆ ಅವನಿಗೆ. ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನ್ರಿ ನೀವು, ಯಾಕ್ರಿ, ನಂಗೆ ನಾಳೆ ಡ್ಯೂಟಿಗೆ ಹೋಗ್ಬೇಕಾಗಿದೆ, ನೀವು ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಏನು ವಿಷಯ, ನಾನು ಆಗ ಬಾಗಿಲು ತೆಗೆದಾಗ ಎಲ್ಲಿ ಹೋಗಿದ್ರಿ ನೀವು ಅಂತ. ಅವಾಗ ಅವ್ನು ಹೇಳ್ತಾನೆ, ಸರ್ ಸಾರಿ ಸರ್, ನಾನು ಟಾರ್ಚ್ ತರಕ್ಕೆ ಅಂತ ಹೋಗಿದ್ದೆ, ಕತ್ಲೆ ಇತ್ತಲ್ವಾ, ಟಾರ್ಚ್ ಬಿಟ್ಟು ಬಂದಿದ್ದೆ ನಾನು. ಸೊ ಹಾಗಾಗಿ ತರಕ್ಕೆ ಅಂತ ಹೋಗಿದ್ದೆ. ನಾನು ಬಂದಿರೋದೇನಕ್ಕೆ ಅಂತ ಅಂದರೆ, ನಿಮ್ಮ ರೂಮಲ್ಲಿ ನಲ್ಲಿ ಆನ್ ಆಗಿರಬೇಕು. ಸೊ ಅದರಿಂದ ಟ್ಯಾಂಕ್ ನೀರು ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ರೀಫಿಲ್ ಮಾಡಬೇಕು, ಬಟ್ ಅದಕ್ಕಿಂತ ಮುಂಚೆ ನೀವು ಟ್ಯಾಪ್ ಆಫ್ ಮಾಡಿ ಅಂತ ಹೇಳೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಸೊ ಇವನು ಹೌದಾ ಅಂತ ಅಂದ್ಕೊಂಡು ಹೋಗಿ ನೋಡ್ತಾನೆ. ನೋಡಿದಾಗ ನಿಜವಾಗ್ಲೂ ಟ್ಯಾಪ್ ಆನ್ ಆಗಿರುತ್ತೆ. ಆಮೇಲೆ ಇವನು ಆ ಗಾರ್ಡ್ ಹತ್ರ, ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ಅವ್ರು, ಪರವಾಗಿಲ್ಲ ಸರ್, ನಾನು ಇನ್ಫಾರ್ಮ್ ಮಾಡೋಕ್ಕೆ ಅಂತ ಬಂದೆ. ಅದಾದಮೇಲೆ ಇವನಿಗೆ ಒಂದು ಅನ್ಸುತ್ತೆ, ನಾನು ಅವನ ಮೇಲೆ ರೇಗಾಡ್ ಬಿಟ್ಟೆ ಅಲ್ವಾ ಅಂತ. ಅದಾದಮೇಲೆ ಇವ್ರು ತುಂಬ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಇಬ್ಬರ ಮಧ್ಯೆ. ಅವನಿಗೆ ಈವ್ನಿಂಗ್ ಶಿಫ್ಟ್ ಇರುತ್ತೆ, ಅಂದರೆ ಈವ್ನಿಂಗ್ ಅಲ್ಲ, ಸಾರಿ, ನೈಟ್ ಶಿಫ್ಟ್ ಇರುತ್ತೆ. ಸೊ ಹಾಗಾಗಿ ಅವ್ನು ಈವ್ನಿಂಗೇ ಬರ್ತಾ ಇರ್ತಾನೆ ಅಲ್ಲಿಗೆ ಬೇಗ, ಯಾಕಂದರೆ ಈ ಒಂದು ಈವ್ನಿಂಗ್ ಡ್ಯೂಟಿ ಮುಗಿಯುತ್ತಲ್ವಾ ವಿಕ್ರಮ್ದು. ಸೊ ಹಾಗಾಗಿ ಇಬ್ಬರು ಮಾತಾಡ್ಕೋಬೋದು ಅಂತ ಅಂದ್ಕೊಂಡು ವಾಕಿಂಗ್ ಎಲ್ಲ ಒಟ್ಟಿಗೆ ಹೋಗ್ತಾ ಇರ್ತಾರೆ ಅವರು. ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಅವ್ನು ಬರ್ತಾ ಇರ್ತಾನೆ. ಹೀಗೆ 1 ಮಂತ್ ಕಳೆಯುತ್ತೆ. ಇವ್ರ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಇರ್ತಾರೆ. 1 ಮಂತ್ ಆದಮೇಲೆ ಇವನು ಹೀಗೆ ಡೈಲಿ ಡ್ಯೂಟಿಗೆ ಹೋಗ್ತಾನಲ್ವ, ಹಾಗೆ ಅವನು ಆಫೀಸಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅವನಿಗೊಂದು ಮೇಲ್ ಬರುತ್ತೆ. ಮೇಲ್ ಚೆಕ್ ಮಾಡಿದಾಗ ಅದರಲ್ಲಿ ಏನಿರುತ್ತೆ ಅಂತಂದರೆ, ನಾವೊಂದು ಹೊಸ ಗಾರ್ಡ್ನ ಅಪಾಯಿಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಎಲ್ಲ ಕಡೆ ಇದನ್ನು ಒಂದು ತಿಳಿಸಿ ಅಂತ ಮೇಲ್ ಬರುತ್ತೆ. ಅಪಾಯಿಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಸೊ ತಿಳಿಸಿ ಅಂತ. ಇವನಿಗೆ ಆಲ್ರೆಡಿ ಗಾರ್ಡ್ ಇದ್ದಾರಲ್ವ, ಇವ್ರು ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ? ಇವನಿಗೆ ಶಾಕ್ ಆಗುತ್ತೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕೇನೋ, ನಾನು ಹೆಡ್ ಆಫೀಸ್ಗೆ ಕಾಲ್ ಮಾಡಿ ಒಂದ್ಸರಿ ಕೇಳ್ತೀನಿ ಅಂತ ಅಂದ್ಕೊಂಡು ಅವ್ನು ಹೆಡ್ ಆಫೀಸ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಇವ್ನಿಗಿನ್ನ ಶಾಕ್ ಆಗುತ್ತೆ. ಅವ್ರು ಹೇಳ್ತಾರೆ, ಯಾವ ಗಾರ್ಡು ಇಲ್ಲ ಅಲ್ವಾ ಸರ್, ಇಲ್ಲೊಂದು ತುಂಬ ವರ್ಷಗಳೇ ಕಳೀತು, ಯಾವ ಗಾರ್ಡು ಇಲ್ಲ. ಕೆಲವೊಬ್ರು ಬಂದಿದ್ದಾರೆ, ಬಟ್ ಅವರು ಒಂದು 4-5 ದಿವಸ ಇರ್ತಾರಷ್ಟೇ. ಅದಾದಮೇಲೆ ಅವ್ರು ಕಂಟಿನ್ಯೂಸ್ ಆಗಿ ಯಾವ ಗಾರ್ಡು ಇಲ್ಲ ಇಲ್ಲಿ, ಕೇರ್ ಟೇಕರ್ ಥರ ಬಂದು ಹೋಗಿದ್ದಾರಷ್ಟೇ. ಸೊ ಏನೋ ರೀಸನ್ ಹೇಳಲ್ಲ, ರಿಸೈನ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ಗಾರ್ಡ್ ತುಂಬ ಇಂಪಾರ್ಟೆಂಟ್ ಇದೆ ಈ ಬಿಲ್ಡಿಂಗ್ಗೆ, ಅದಕ್ಕೋಸ್ಕರ ನಾವು ಹೇಳಿದ್ದು ಅಂತ. ಇವನಿಗೆ ನಂಬಕ್ಕಾಗಲ್ಲ. ಅಂದರೆ ಇವನ್ ಜೊತೆ ತುಂಬ ಕ್ಲೋಸ್ ಆಗಿರ್ತಾನಲ್ವ, ಗಾರ್ಡ್ ಆಲ್ರೆಡಿ ಇದಾನಲ್ವಾ, ಹಾಗಾದ್ರೆ ಅವನು ಯಾರು? ಮೇ ಬಿ ಕಳ್ಳ ಆಗಿರ್ಬೋದಾ? ಗಾರ್ಡ್ ವೇಷದಲ್ಲಿ ಬರ್ತಾ ಇದ್ದಾನ, ನನ್ನ ಮೂಲಕ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅಟ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾನ ಅಂತ ಅನ್ಸುತ್ತೆ ಅವನಿಗೆ. ಭಯ ಆಗೋದಕ್ಕೆ ಶುರು ಆಗುತ್ತೆ. ಆಮೇಲೆ ಅವ್ನಿಗೆ ಅನ್ಸುತ್ತೆ, ನಾನು ಅವನಿಗೆ ರಿಯಾಕ್ಟ್ ಮಾಡಿದ್ರೆ ಅವನೇನಾದರೂ ಬೇರೆ ಪ್ಲ್ಯಾನ್ ಮಾಡ್ಬೋದೇನೋ, ಅದಕ್ಕೋಸ್ಕರ ನಾನು ಅವನನ್ನು ಅವಾಯ್ಡ್ ಮಾಡ್ತೀನಿ, ಆದಷ್ಟು ಅವನ ಜೊತೆ ಮಾತಾಡೋದನ್ನೇ ಕಡಿಮೆ ಮಾಡ್ತೀನಿ ನಾನು. ಅದಾದಮೇಲೆ ಅವ್ನಿಗೆ ಅನಿಸ್ಬೋದು, ಇವನು ನನ್ನ ಫ್ರೆಂಡ್ಶಿಪ್ ಬೇಡ, ಅವ್ನು ಸ್ವಲ್ಪ ದೂರ ಆಗ್ಬೋದೇನೋ ಅಂತ ಇವನು ಯೋಚನೆ ಮಾಡ್ತಾನೆ. ಸೊ ಹಾಗಾಗಿ ಅವನು ಯೋಚನೆ ಮಾಡ್ತಾ ಈವ್ನಿಂಗ್ ಬರ್ತಾನೆ ಡ್ಯೂಟಿಯಿಂದ. ಆ್ಯಕ್ಚುಲಿ ಯಾವಾಗಲೂ ಅಂದರೆ ಯೂಶ್ವಲ್ ಆಗಿ ಆ ಗಾರ್ಡ್ ಈವ್ನಿಂಗ್ ಟೈಮಲ್ಲಿ ಬರ್ತಾನಲ್ವ ಇವನ್ನ ಮೀಟ್ ಮಾಡೋದಕ್ಕೆ, ವಾಕಿಂಗ್ ಎಲ್ಲ ಹೋಗೋದಕ್ಕೆ. ಸೊ ಆ ದಿವಸ ಇವನು ಯಾವ ದಿವಸ ಅಂದ್ಕೊಂಡಿರ್ತಾನೋ ಅವನನ್ನು ದೂರ ಮಾಡಬೇಕು ಅಂತ, ಆ ದಿವಸ ಅವ್ನು ಬಂದೇ ಇರಲ್ಲ. ಸೊ ಹಾಗೆ ಇವನಿಗೆ ಅದೇ ಯೋಚನೆಯಲ್ಲಿ ಇವ್ನು ಮಲಗಿಬಿಡ್ತಾನೆ. ಏನು ಬಂದಿಲ್ಲ ಇವನು ಎಷ್ಟೊತ್ತಾದರೂ ಅಂತ ಅಂದ್ಕೊಂಡು ಮಲಗಿಬಿಡ್ತಾನೆ. ಅದಾದಮೇಲೆ ಮಿಡ್ನೈಟು ಮತ್ತೆ ಯಾರೋ ಬಾಗಿಲು ಬಡ್ದ ಹಾಗೆ ಅನಿಸುತ್ತೆ. ಅವನು ಬಾಗಿಲು ತೆಗೆದು ನೋಡಿದಾಗ ಇವನೇ ಗಾರ್ಡೇ ನಿಂತ್ಕೊಂಡಿರ್ತಾನಲ್ಲಿ. ಸೊ ಇವನಿಗೆ ಗೊತ್ತಾಗುತ್ತೆ, ಇವನು ಬರಲಿಲ್ವಲ್ಲ, ಇವನು ಈಗ ಯಾಕೆ ಬಂದ. ಬಟ್ ಇವನಿಗೆ ಅವನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ವಿಕ್ರಮ್ಗೆ. ಅವನು ಮುಖ ಎಲ್ಲ ಸಂಡ್ರಿಸ್ಕೊಂಡು ಎಲ್ಲ ಮಾತಾಡ್ತಾ ಅಂದರೆ ಅವನು ಏನು ಹೇಳಿದ್ರು ರೆಸ್ಪಾನ್ಸ್ ಕೊಡಲ್ಲ ಇವನು. ಅವನು ಅವನಷ್ಟಕ್ಕೆ ಮಾತಾಡ್ತಾ ಹೋಗ್ತಾನೆ. ಅವ್ನು ಏನು ಹೇಳಿದ್ರು ಇವನು ಕೇರ್ ಮಾಡ್ತಾ ಇರಲ್ಲ. ಸೊ ಅವನಿಗೆ ಗೊತ್ತಾಗುತ್ತೆ ಗಾರ್ಡ್ಗೆ, ಇವನಿಗೆ ಅವನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇವನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ತುಂಬ ಕೋಪ ಬರುತ್ತೆ, ಯಾಕಂದರೆ ಅವ್ನು ಎಷ್ಟೇ ಮಾತಾಡಿದ್ರು ಅವನೇನೂ ಮಾತಾಡ್ತಾ ಇರಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗಾಗಿ ಅವನು ಇವನಿಗೆ ಬೈತಾನೆ, ಅಂದರೆ ನನ್ನ ಫ್ರೆಂಡ್ಶಿಪ್ ನಿಂಗೆ ಬೇಡ ಅಲ್ವಾ, ನೀನು ನಂಗೆ ಅವಾಯ್ಡ್ ಮಾಡ್ತಾ ಇದೆಯಲ್ವಾ ಅಂತ. ಸೊ ಅವ್ನು ಬೈತಾ ಇದ್ದ ಹಾಗೆ ಇವನು ವಿಕ್ರಮ್ ನಿಂತಿರ್ತಾನಲ್ವಾ, ಅವ್ನ ರೂಮ್ ಫುಲ್ಲು ಅಂದರೆ ಲೈಟ್ಸ್ ಎಲ್ಲ ಫ್ಲಿಕರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದಾಗ್ತಿದ್ದ ಹಾಗೆ ಇವನು ಏನೋ ಒಂದು ಚಾಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಗಾರ್ಡು ಏನೋ ಒಂದು ಹೇಳೋದಕ್ಕೆಲ್ಲ ಶುರು ಮಾಡ್ತಾನೆ ಬೈತಾ. ಸೊ ಅದೇ ಹೊತ್ತಲ್ಲಿ ಒಂದು ರೂಮಲ್ಲಿ ಏನೇನೋ ಸದ್ದುಗಳು ಕೇಳಿಸೋದಕ್ಕೆ ಶುರು ಆಗುತ್ತೆ, ಯಾರೋ ಕಿರ್ಚಾಡ್ತಿರೋ ಥರ ಏನೆಲ್ಲ ಕೇಳಿಸುತ್ತೆ. ಇವನಿಗೆ ತುಂಬ ಭಯ ಆಗುತ್ತೆ. ಸೊ ಅದಾಗ್ತಿದ್ದ ಹಾಗೆ ಆ ಗಾರ್ಡ್ ಏನಿದ್ದಾನೆ ಅವನ ಮುಖ ಕಂಪ್ಲೀಟಾಗಿ ಬದಲಾಗೋಗುತ್ತೆ. ಅಂದರೆ ಒಂದು ಗೋಸ್ಟ್ ಥರ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅವ್ನ ಕಣ್ಣುಗಳು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅವ್ನ ಮುಖ ಎಲ್ಲ ಸುಟ್ಟೋಗಿರೋ ಥರ ಕಾಣಿಸೋದಕ್ಕೆ ಶುರು ಆಗುತ್ತೆ. ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತಾನೆ. ಇವನಿಗೆ ಅದನ್ನು ನೋಡಿ ತುಂಬ ಭಯ ಆಗುತ್ತೆ. ಆಮೇಲೆ ಅವ್ನ ಹತ್ರ ಬರ್ತಾ ಹೇಳ್ತಾನೆ, ನನ್ನ ಫ್ರೆಂಡ್ಶಿಪ್ ನಿಂಗೆ ಅಗತ್ಯ ಇಲ್ಲ ಅಲ್ವಾ, ಅಂದಮೇಲೆ ನೀನು ಬದುಕೋದು ನನಗೆ ಇಷ್ಟ ಇಲ್ಲ, ನಿನಗೆ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಕೋಪದಲ್ಲಿ ಇವನ ಹತ್ರ ಬಂದು ಅವನ ಕತ್ತನ್ನು ಹಿಡ್ಕೋತಾನೆ.
ಕತ್ ಹಿಡ್ಕೊಂಡಾಗ ಇವನು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಕಿರ್ಚಾಡ್ತಾನೆ, ಯಾರಾದ್ರೂ ಕಾಪಾಡಿ ಪ್ಲೀಸ್, ಕಾಪಾಡಿ ಕಾಪಾಡಿ ಅಂತ. ಸೊ ಅವಾಗ ಅದೇ ಬಿಲ್ಡಿಂಗ್ ಅಲ್ಲಿ ಏನೋ ಒಂದು ವರ್ಕಿಂಗ್ ನಡೀತಾ ಇರುತ್ತೆ. ಅಂದ್ರೆ ಫುಲ್ ಅದು ಓಲ್ಡ್ ಬಿಲ್ಡಿಂಗ್ ಅಲ್ವಾ, ರಿಪೇರ್ ಎಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವ್ರು ರಿಪೇರ್ ನಡೆಸಿ ಅಲ್ಲೇ ಮಲ್ಕೊಂಡಿರ್ತಾರೆ ಸುಸ್ತಾಗಿ. ಅವ್ರಿಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ ಇವನು ಕಿರ್ಚಾಡೋದು. ಅವ್ರು ಅಲ್ಲಿಂದ ಓಡ್ ಬರ್ತಾರೆ ಇವ್ನ ರೂಮ್ ಹತ್ರ. ಬರ್ಬೇಕಾದ್ರೆ ಅಲ್ಲಿ ಯಾರು ಇರಲ್ಲ, ಯಾವ ಗಾರ್ಡು ಇರಲ್ಲ. ಇವನ್ ಕತ್ತನ್ ಹಿಡ್ಕೊಂಡು ಕೂಗಾಡ್ತಾ ಇರ್ತಾನೆ. ಅಂದ್ರೆ ಯಾರಾದ್ರೂ ಕಾಪಾಡಿ 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 ಅಂತ ಕೂಗಾಡ್ತಾ ಇರ್ತಾನೆ. ಸೊ ಹಾಗಾಗಿ ಇವ್ರು ಬಂದಾಗ ಅಲ್ಲಿ ಯಾರು ಇರಲ್ಲ ಅಲ್ವಾ. ಏನಾಯ್ತು ಸರ್ ಅಂತ ಕೇಳಿದಾಗ, ಇಲ್ಲ ಯಾರೋ ನಮ್ ಕತ್ ಹಿಡ್ಕೊಂಡಿದ್ದಾರೆ, ಗಾರ್ಡ್ ಹಿಡ್ಕೊಂಡಿದ್ದಾನೆ. ಅವ್ರಿಗೆ ಇಲ್ಲಿ ಯಾರೋ ಗಾರ್ಡ್ ಇಲ್ವಲ್ಲ ಸರ್, ನಿಮ್ಗೇನೋ ಭ್ರಮೆ, ಏನೋ ನಿಮ್ಗೆ ಕನ್ಸು ಬಿದ್ದಿದೆ ಅಂತ ಕಾಣಿಸುತ್ತೆ, ಹೆದರ್ಕೋಬೇಡಿ, ನೀರು ಕುಡೀರಿ ಅಂತ ಅವ್ನಿಗೆ ನೀರು ಕುಡಿಸಿ ಸಮಾಧಾನ ಮಾಡಿ ಅವನ್ನ ಮಲಗಿಸಿ ಆಮೇಲೆ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಇವನು ಆ ರಾತ್ರಿ ಮಲ್ಕೋತಾನೆ. ಏನಾಯ್ತು ನನ್ನ ಜೊತೆ ಅಂತ ಭಯ ಪಡ್ತಾ ಏನೋ ಇರ್ಬೋದು ಅಂತ ಅನ್ಕೊಂಡು ಅವ್ನು ಮಲ್ಕೊಂಡು ಬೆಳಿಗ್ಗೆ ಎದ್ದಾಗ ಅವ್ನು ಡ್ಯೂಟಿಗೆ ಹೊರಡಬೇಕು. ಅವಾಗ ಅವ್ನು ಮಿರರ್ ನೋಡ್ತಾನೆ ರೆಡಿ ಆಗ್ಬೇಕಾದ್ರೆ. ಅವಾಗ ಅವ್ನ ಕತ್ತಲ್ಲಿ ಅಂದ್ರೆ ಕುತ್ತಿಗೆ ಹಿಡ್ದಿರೋ ಅಂತ ಗಾಯಗಳಿರುತ್ತೆ. ಅವಾಗ ಇವ್ನಿಗೆ ಅನ್ಸುತ್ತೆ, ನನ್ಗೆ ಬಿದ್ದಿದ್ದು ಕನ್ಸಲ್ಲ, ನಿಜವಾಗ್ಲೂ ನನ್ನ ಜೊತೆ ಇದೆಲ್ಲ ನಡೀತು ಅಂತ. ಅವನಿಗೆ ತುಂಬಾ ಭಯ ಆಗುತ್ತೆ. ಸೊ ಅದೇ ಯೋಚನೆಯಲ್ಲಿ ಅವ್ನು ಡ್ಯೂಟಿಗೆ ಹೊರಡ್ತಾ ಇರ್ಬೇಕಾದ್ರೆ ದಾರಿಲಿ ಅವ್ನು ಮನೇಲಿ ಟೀನು ಮಾಡ್ಕೊಂಡಿರಲ್ಲ, ಅಲ್ಲೇ ಎಲ್ಲೋ ಟೀ ಕುಡಿಯೋಣ ಅಂತ ಅನ್ಕೊಂಡು ಟೀ ಕುಡಿದು ಬರ್ಬೇಕಾದ್ರೆ ಅಲ್ಲೊಬ್ರು ಅಜ್ಜ ಸಿಗ್ತಾರೆ. ಅಂದ್ರೆ ಅವ್ರು ಹೆಚ್ಚಾಗಿ ಒಂಥರ ಮಾತಾಡ್ತಾ ಇರ್ತಾರೆ ಅಲ್ಲಿಂದ ಹೋಗ್ಬೇಕಾದ್ರೆ, ದಾರಿಲೆಲ್ಲ ಸಿಕ್ಕು. ಸೊ ಹಾಗಾಗಿ ಅವ್ನು ಅವ್ರ ಹತ್ರ ಕೇಳ್ತಾನೆ, ಅಜ್ಜ ಇಲ್ಲಿ ಯಾಕೆ ಇದ್ರ ಬಗ್ಗೆ ತುಂಬಾ ಜನ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು ಬಿಲ್ಡಿಂಗ್ ಬಗ್ಗೆ, ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿಲ್ಲ, ಯಾಕಂದ್ರೆ ನನಗೆ ಜಾಬಿನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಜಾಬ್ ಸಿಗೋದು. ಸೊ ಹಾಗಾಗಿ ನಾನು ಯೋಚನೆ ಮಾಡಿಲ್ಲ, ನಾನು ಸೀದಾ ಬಂದ್ಬಿಟ್ಟೆ. ಬಟ್ ಇಲ್ಲಿ ಬಂದ್ಮೇಲೆ ಈ ರೀತಿ ಎಲ್ಲ ನಡೀತಾ ಇದೆ, ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಗಾರ್ಡ್ ನಂಗೆ ಸಿಗ್ತಾನೆ ಯಾವಾಗಲೂ, ಬಟ್ ಇಲ್ಲಿ ಯಾರು ಗಾರ್ಡ್ ಇರಲ್ಲ ಅಂತ ಅನ್ಕೋತಾರೆ. ಬಟ್ ಅವನು ನೋಡಿದಾಗ ಅವನು ದೆವ್ವ ಥರ ಕಾಣಿಸ್ತಾನೆ ನನಗೆ. ನಿನ್ನೆ ಏನು ನಡೀತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ. ಅವಾಗ ಅಜ್ಜ ಹೇಳ್ತಾರೆ, ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಪೋಸ್ಟ್ ಆಫೀಸ್ ನಾರ್ಮಲ್ ಆಗೇ ಇತ್ತು. ಸೊ ಆ ಟೈಮಲ್ಲಿ ಒಬ್ಬ ಗಾರ್ಡ್ ಇದ್ದ, ಅವನು ಕುಂಟ ಆಗಿದ್ದ. ಅಂದ್ರೆ ಅವನು ಒಂದು ಕಾಲು ಸರಿ ಇರಲಿಲ್ಲ, ಅವನು ಕುಂಟ್ಕೊಂಡು ನಡೀತಾ ಇದ್ದ ಅಲ್ವಾ. ಅಲ್ಲಿನ ವರ್ಕರ್ಸ್ ಎಲ್ಲ ಅವನಿಗೆ ತುಂಬ ತಮಾಷೆ ಮಾಡೋರು, ಕಾಲಿಡಿಯೋರು, ತುಂಬ ಕೆಟ್ಟದಾಗೆಲ್ಲ ಬೈಯೋರು, ಅವನ್ನ ತುಂಬ ಅಂದರೆ ಕೀಳಾಗಿ ನೋಡೋರು. ಇದು ಅವನಿಗೆ ತುಂಬ ಬೇಜಾರಾಗ್ತಾ ಇತ್ತು. ಆದರೂ ಅವ್ನ ಕೆಲಸ ಬಿಟ್ಟಿರಲಿಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ಇದ್ದ. ಬಟ್ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಅದೇ ಬಿಲ್ಡಿಂಗಿಂದ ಹಾರಿ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ, ಸುಸೈಡ್ ಮಾಡ್ಕೋತಾನೆ. ಬಟ್ ಅದಕ್ಕೆ ರೀಸನ್ ಇವರು ತಮಾಷೆ ಮಾಡ್ತಾ ಇದ್ದಿದ್ದ ಅಥವಾ ಅವನದೇ ಏನಾದರೂ ಪರ್ಸನಲ್ ರೀಸನ್ ಇತ್ತಾ, ಆ ಸೀಕ್ರೆಟ್ ಅವನ ಜೊತೆನೆ ಹೊರಟೋಯ್ತು. ಅಂದರೆ ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ಬಟ್ ಅದಾದ್ಮೇಲಿಂದ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಶುರುವಾಯಿತು. ಸೊ ಹಾಗಾಗಿ ಅವನ ಆತ್ಮ ಇರ್ಬೋದೇನೋ ಆ ಪೋಸ್ಟ್ ಆಫೀಸಲ್ಲಿ, ಅದಕ್ಕೋಸ್ಕರ ಈ ರೀತಿ ಎಲ್ಲ ನಡೀತಾ ಇರ್ಬೋದೇನೋ ಅಂತ ಅನ್ಸತ್ತೆ. ವಿಕ್ರಮು ಮುಂಚೆ ಅದು ಅಲ್ಲಿ ಬರ್ತಾ ಇದ್ದಿದ್ದು ಕಳ್ಳ ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ಅವ್ನಿಗೆ ಅನ್ಸತ್ತೆ, ಹಾಗಾದ್ರೆ ದೆವ್ವನ ಅವನೇನಾ ಇದು, ಯಾಕಂದ್ರೆ ಇವನು ಒಂದು ಸ್ಟಿಕ್ ಇಟ್ಕೊಂಡು ಬರ್ತಾ ಇರ್ತಾನೆ. ಅದೊಂದು ಅನ್ಸತ್ತೆ ಅವನೇ ಬಂದಿರ್ಬೋದಾ. ಅದೇ ಶಾಕಲ್ಲಿ ಅವನು ಅನ್ಕೋತಾನೆ, ನಾನು ಇನ್ನ ಇಲ್ಲೇ ಇದ್ರೆ ತುಂಬಾ ಕಷ್ಟ, ನಾನು ಜಾಬ್ ಬಿಡೋದೇ ಒಳ್ಳೇದು ಅಂತ. ಅವನು ಆಲ್ ಆಫ್ ಸಡನ್ ಆಗಿ ರಿಸೈನ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಪರವಾಗಿಲ್ಲ, ನಂಗೆ ಅಮೌಂಟ್ ತುಂಬ ನೀಡಿದೆ, ಬಟ್ ಜೀವನೂ ತುಂಬ ಮುಖ್ಯ ಅಲ್ವಾ, ಜೀವಂತವಾಗಿದ್ರೆ ಮಾತ್ರ ಅಮೌಂಟ್ ದುಡಿಯೋದಕ್ಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಂದ ಹೊರಟೋಗೋದೇ ಬೆಟ್ರು ಅಂತ ಅನ್ಕೊಂಡು, ಅವನು ಅಷ್ಟೇ ಜಾಸ್ತಿ ರೀಸನ್ಸ್ ಏನೂ ಕೊಡಲ್ಲ. ಕೇಳ್ತಾರೆ ಯಾತಕ್ಕೋಸ್ಕರ ಹೋಗ್ತಾ ಇದ್ದೀರಾ ಅಂತ, ಅವನಿಗೇನು ಹೇಳೋಣ ಅಂತ ಅನ್ಸಲ್ಲ. ಯಾಕಂದ್ರೆ ಕೆಲವೊಬ್ರು ಅದನ್ನ ನಂಬಲ್ಲ ಅಲ್ವಾ. ಒಬ್ಬೊಬ್ರು ನಂಬಿಕೆಗೆ ಬಿಟ್ಟದ್ದು, ಈಗ ದೆವ್ವ ಇದೆ ಅಂತ ನಾವು ನಂಬ್ತೀವಿ ಅಂತಂದ್ರೆ ಇನ್ನೊಂದಷ್ಟು ಜನ ಅದನ್ನ ನಂಬದೇ ಇರೋರು ಇರ್ತಾರೆ. ಸೊ ಹಾಗಾಗಿ ಅವನೇನು ಹೇಳಲ್ಲ, ನನ್ನ ಪರ್ಸ್ನಲ್ ರೀಸನ್ಸ್ ಇದೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಈಗಲೂ ಸುದ್ದಿ ಇದೆ ಏನಪ್ಪ ಅಂತಂದರೆ, ಅಲ್ಲಿ ಆ ಗಾಡಿ ಏನಿರ್ತಾನೆ ಅವನು ಅವನೊಂದು ಒಳ್ಳೆ ಫ್ರೆಂಡ್ಶಿಪ್ಗೋಸ್ಕರ ಹುಡುಕಾಟ ನಡೆಸ್ತಾನೆ ಇದ್ದಾನೆ. ಅವ್ನಿಗೆ ಯಾರೂ ಸಿಕ್ಕಿಲ್ಲ ಅಂತ. ಯಾಕಂದರೆ ಅವ್ನು ಬದುಕಿರ್ಬೇಕಾದ್ರೆ ಯಾರೂ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರಲ್ಲ. ಎಲ್ಲರೂ ಅವನ್ನ ತುಂಬ ತಮಾಷೆ ಮಾಡ್ತಾ ಇರ್ತಾರೆ, ಅವನ್ನ ಆ ರೀತಿಲೇ ನೋಡ್ತಾ ಇರ್ತಾರೆ. ಸೊ ಅವನ ಜೊತೆ ಯಾರೂ ಒಂದು ಗೆಳೆತನ ಬೆಳೆಸ್ಕೊಳ್ಳೋ ಅಂತಹ ಮನೋಭಾವ ಯಾರ ಹತ್ರನೂ ಇರಲ್ಲ. ಸೊ ಹಾಗಾಗಿ ಅವ್ನು ಸತ್ತ ಮೇಲೆ ಒಂದೊಂದು ಗೆಳೆಯನ ಹುಡುಕ್ತಾ ಇರ್ತಾನೆ. ಸೊ ಇವನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಬಟ್ ಈ ರೀತಿ ಆಗುತ್ತಲ್ವ. ಬಟ್ ಅದಾದ್ಮೇಲೆ ಅವನು ಈಗ ಇನ್ನು ನೆಕ್ಸ್ಟ್ ಅಲ್ಲಿ ಯಾರು ಬರ್ತಾರೆ, ಯಾರನ್ನ ಹುಡ್ಕೋತಾನೆ, ಅವ್ರಿಗೇನಾಗತ್ತೆ, ಸೊ ಅದಂತೂ ನಮ್ಗೆ ಗೊತ್ತಿಲ್ಲ. ಈ ಒಂದು ಪುಟ್ಟ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಅಂತ ಭಾವಿಸ್ತಾ ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.